ನಿಮ್ಮ ಮೌಲ್ಯವನ್ನು ಹೆಚ್ಚಿಸಲು ಒಂದಷ್ಟು ಸಲಹೆಗಳು. ನಿಮ್ಮ ಎಮೋಷನ್ಸ್ ಮೇಲೆ ಕಂಟ್ರೋಲ್ ಇಟ್ಟುಕೊಳ್ಳಿ. ಎಲ್ಲ ವಿಷಯಕ್ಕೂ ಪದೇ ಪದೇ ಎಮೋಷನ್ ಆಗುವುದನ್ನು ಮತ್ತು ಪದೇ ಪದೇ ಪ್ರತಿ ಮಾತಿಗೂ ನಗುವುದನ್ನು ನಿಲ್ಲಿಸಿ. ನೀವು ಯಾವಾಗಲೂ ಒಂದಲ್ಲ ಒಂದು ಕೆಲಸದಲ್ಲಿ ಅಥವಾ ನಿಮಗೆ ಆಸಕ್ತಿ ಇರುವ ವಿಷಯಗಳಲ್ಲಿ ಬ್ಯುಸಿ ಆಗಿರಿ. ಯಾಕೆಂದರೆ ಜನರು ಸಾಮಾನ್ಯವಾಗಿ ಫ್ರೀ ಇರುವ ಜನರನ್ನು ಯೂಸ್ಲೆಸ್ ಅಂತ ಪರಿಗಣಿಸುತ್ತಾರೆ. ಯಾರೊಂದಿಗೆ ಮಾತನಾಡುವುದಾದರೂ ಕಾನ್ಫಿಡೆಂಟ್ ಆಗಿ ಮಾತನಾಡಿ ಮತ್ತು ಜನರ ಕಣ್ಣನ್ನು ನೇರವಾಗಿ ನೋಡಿ ಮಾತನಾಡಿ. ಯಾಕಂದರೆ ಕಣ್ಣು ನೋಡಿ ಜನರ ಮನಸ್ಸಿನ ಮಾತನ್ನು ತಿಳಿಯಬಹುದು. ಪ್ರತಿದಿನ ನೀವು ಇಷ್ಟಪಡುವ ಕೆಲಸವನ್ನೇ ಮಾಡಿ. ನೀವು ಮಾಡುವ ಕೆಲಸ ನಿಮ್ಮ ಅಂತರಂಗಕ್ಕೆ ಮೆಚ್ಚುವಂತೆ ಇದ್ದರೆ ಸಾಕು. ಬೇರೊಬ್ಬರ ಒತ್ತಡದ ಕಾರಣದಿಂದ ನಿಮಗೆ ಇಷ್ಟವಿಲ್ಲದ ಕೆಲಸವನ್ನು ಮಾಡಬೇಡಿ. ಹುಟ್ಟುತ್ತಲೇ ಯಾರು ಎಲ್ಲವನ್ನು ಕಲಿತು ಬಂದಿರುವುದಿಲ್ಲ. ನಿಮಗೆ ಏನಾದರೂ ಅರ್ಥವಾಗದೇ ಇದ್ದರೆ ಯಾವುದೇ ಸಂಕೋಚ ಪಡದೆ ಮತ್ತೊಮ್ಮೆ ಕೇಳುವುದರಲ್ಲಿ ತಪ್ಪೇನೂ ಇಲ್ಲ. ಪೂರ್ತಿ ಜ್ಞಾನವಿಲ್ಲದೆ ಅರ್ಧಂಬರ್ಧ ತಿಳಿದುಕೊಂಡು ಕನ್ಫ್ಯೂಸ್ ಆಗುವುದಕ್ಕಿಂತ ಇನ್ನೊಮ್ಮೆ ಕೇಳಿ ವಿಷಯವನ್ನು ಅರಿಯುವುದು ಉತ್ತಮ. ನೀವು ಯಾವುದಾದರೂ ಕೆಲಸವನ್ನು ಮಾಡಲು ನಿರ್ಧರಿಸಿದರೆ ಅದನ್ನು ಎಂದಿಗೂ ಅರ್ಧಕ್ಕೆ ನಿಲ್ಲಿಸಬೇಡಿ. ದೃಢ ಮನಸ್ಸನ್ನು ಇಟ್ಟು ಅದನ್ನು ಪೂರ್ಣಗೊಳಿಸಲು ಪ್ರಯತ್ನಿಸಿ. ಸುಲಭವಾಗಿ ಬರುವುದನ್ನು ಯಾರು ಕೂಡ ಪ್ರಶಂಸಿಸುವುದಿಲ್ಲ. ಜನರು ನಿಮ್ಮನ್ನು ಯಾವಾಗಲೂ ಗಮನಿಸಬೇಕೆಂದರೆ ನಿಮ್ಮ ಮುಖದಲ್ಲಿ ಯಾವಾಗಲೂ ನಗು ಇರಲಿ. ನಗುಮುಖವನ್ನು ಇಟ್ಟುಕೊಳ್ಳಿ. ಅದು ಯಾವಾಗಲೂ ನಿಮ್ಮ ಪರ್ಸನಾಲಿಟಿ ಹೊಳೆಯುವಂತೆ ಮಾಡುತ್ತದೆ. ವಯಸ್ಸು ಹೆಚ್ಚಾದಂತೆ ಮೌನದ ಜೊತೆ ನಮ್ಮ ಸ್ನೇಹ ಬೆಳೆಯುತ್ತದೆ. ಇದರ ಅರ್ಥ ವಿಷಯವನ್ನು ಅರ್ಥ ಮಾಡಿಕೊಂಡವನು ಮಾತಿಗಿಂತ ಮೌನವನ್ನು ಅನುಸರಿಸುತ್ತಾನೆ. ಪೂರ್ಣವಾಗಿ ವಿಷಯವನ್ನು ಅರಿತುಕೊಳ್ಳದ ಮನುಷ್ಯ ಮಾತ್ರ ಸುಮ್ಮನೆ ಬಡಬಡಾಯಿಸುತ್ತಾನೆ. ಯಾವ ಸಂದರ್ಭದಲ್ಲಿ ಎಷ್ಟು ಮಾತನಾಡಬೇಕು ಅಷ್ಟೇ ಮಾತನಾಡಿ. ಅನಾವಶ್ಯಕವಾಗಿ ಮಾತನಾಡುವುದನ್ನು ನಿಲ್ಲಿಸಿ. ಇದರಿಂದ ಜನರು ನಿಮ್ಮನ್ನು ಹೆಚ್ಚು ಗಮನಿಸುತ್ತಾರೆ. ಎಲ್ಲ ಸಂದರ್ಭಗಳಲ್ಲಿಯೂ ತಾನು ಹೀಗೆಯೇ ಇರಬೇಕು ಎಂದು ನಿಮಗೆ ನೀವೇ ನಿರ್ಬಂಧನೆ ಹಾಕಿಕೊಳ್ಳುವುದನ್ನು ನಿಲ್ಲಿಸಿ ಮತ್ತು ನಾನು ಹೀಗೆ ಇರದಿದ್ದರೆ ಜನರು ನನ್ನ ಬಗ್ಗೆ ಹೇಗೆ ತಿಳಿದುಕೊಳ್ಳುತ್ತಾರೋ ಎಂದು ಯೋಚಿಸುವುದನ್ನು ಕೂಡ ನಿಲ್ಲಿಸಿ. ಯಾಕೆಂದರೆ ಜನರು ದೇವರಲ್ಲಿಯೂ ಕೂಡ ತಪ್ಪನ್ನು ಹುಡುಕುತ್ತಾರೆ. ಯಾರೂ ಕೂಡ ಪರಿಪೂರ್ಣರಲ್ಲ ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. ನಿಮಗಾಗಿ ಸಮಯವನ್ನು ನೀಡುವವರಿಗೆ ಮಾತ್ರ ನಿಮ್ಮ ಸಮಯವನ್ನು ನೀಡಿ. ಅನುಪಯುಕ್ತ ಜನರೊಂದಿಗೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡುವುದನ್ನು ನಿಲ್ಲಿಸಿ. ನಿಮ್ಮ ಕೈಯಲ್ಲಿನ 5 ಬೆರಳುಗಳು ಒಂದೇ ಸಮನೆ ಇರುವುದಿಲ್ಲ. ಅದೇ ರೀತಿ ಈ ಭೂಮಿ ಮೇಲೆ ಜನಿಸಿದ ನಮ್ಮೆಲ್ಲರಿಗೂ ಸಮಾನವಾದ ಪ್ರತಿಭೆ ಇರುವುದಿಲ್ಲ. ಆದರೆ ನಮ್ಮೆಲ್ಲರಿಗೂ ಪ್ರತಿಭೆಯನ್ನು ಬಳಸಿಕೊಳ್ಳಲು ಸಮಾನವಾದ ಅವಕಾಶವಿದೆ ಎಂಬುದನ್ನು ನೆನಪಿನಲ್ಲಿಡಿ. ಕೇವಲ ಬೇರೆಯವರ ಸಂತೋಷಕ್ಕಾಗಿಯೇ ಇಡೀ ಜೀವನವನ್ನು ಮುಡಿಪಾಗಿ ಇರಿಸುವುದನ್ನು ನಿಲ್ಲಿಸಿ. ಇರುವುದು ಒಂದೇ ಜೀವನ. ಇರುವ 4 ದಿನ ನಮಗೆ ಇಷ್ಟವಾಗುವ ಹಾಗೆಯೂ ಬದುಕಬೇಕು. ಆದ್ದರಿಂದ ಸಾಧ್ಯವಾದಾಗ ನಿಮ್ಮ ಸಮಯವನ್ನು ನಿಮಗಾಗಿಯೇ ಮೀಸಲಿರಿಸಿ. ಆ ಸಮಯದಲ್ಲಿ ನೀವು ಇಷ್ಟಪಡುವಂತಹ ಕೆಲಸಗಳನ್ನು ಮಾಡಿ. 3-4 ಗಂಟೆ ಸತತವಾಗಿ ಫೋನ್ನಲ್ಲಿ ವಿಡಿಯೋಸ್ಗಳನ್ನು ನೋಡಿಕೊಂಡು ಸಮಯ ಹಾಳು ಮಾಡುವ ಬದಲು ಪ್ರತಿನಿತ್ಯ 20 ನಿಮಿಷ ಧ್ಯಾನ ಮಾಡಿ. ಆ ಸಮಯದಲ್ಲಿ ನೀವು ಯಾರೊಬ್ಬರ ಬಗ್ಗೆ ಯೋಚಿಸದೆ ನಿಮ್ಮ ವೆಲ್ ಬೀಯಿಂಗ್ ಬಗ್ಗೆ ಮಾತ್ರ ಯೋಚಿಸಿ. ನಿಮ್ಮನ್ನು ನೀವು ಇನ್ನೊಬ್ಬರೊಂದಿಗೆ ಹೋಲಿಸಿಕೊಳ್ಳುವುದನ್ನು ನಿಲ್ಲಿಸಿ. ಒಬ್ಬೊಬ್ಬರಲ್ಲೂ ಒಂದೊಂದು ರೀತಿಯ ಪ್ರತಿಭೆ ಇರುತ್ತದೆ. ನಿಯಮಿತ ಆಹಾರ, ಪ್ರತಿನಿತ್ಯ ಒಂದಷ್ಟು ನಡಿಗೆ, ವಿಶ್ರಾಂತಿ, ಯೋಚನೆ ಇಲ್ಲದ ಶಾಂತ ಮನಸ್ಸು, ಒಂದಷ್ಟು ನಗು ಇವುಗಳು ದೀರ್ಘಾಯಸ್ಸಿನ ಗುಟ್ಟುಗಳಾಗಿವೆ. ಸ್ನೇಹಿತರೆ, ಈ ವಿಡಿಯೋದ ಮಾಹಿತಿ ನಿಮಗೆ ಇಷ್ಟವಾಯಿತೆಂದು ಭಾವಿಸುತ್ತೇನೆ. ಇನ್ನಷ್ಟು ಉಪಯುಕ್ತ ಮಾಹಿತಿಗಳನ್ನು ತಿಳಿಯಲು ಮಾಯಾವಿ ಮನಸ್ಸು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.